ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಎದುರಾಯ್ತಾ ಇತಿಹಾಸದ ಕಂಟಕ 2028ಕ್ಕೆ ವಿಧಾನಸೌಧದಲ್ಲಿ ಮತ್ತೆ ಕಾಂಗ್ರೆಸ್ ಧ್ವಜ ಎಂದಿದ್ದ ಡಿಕೆ ಬಟ್ ಈಗ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಈಗ ನಡೀತಾ ಇದ್ದಂತ ಜಿದ್ದಾಜಿದ್ದಿ ಎಲ್ಲಿಗೆ ಹೋಗಿ ತಲುಪುತ್ತೆ 2028ಕ್ಕೆ ಅಧಿಕಾರಕ್ಕೆ ಮತ್ತೆ ಏರಬೇಕು ಅನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಕೂತಂತ ಕಾಂಗ್ರೆಸ್ಗೆ ಇದು ತಣ್ಣೀರನ್ನ ಹುಯ್ದಂತೆ ಆಗುತ್ತಾ ಅಂತ ಡಿಕೆಶಿ ಹೇಳಿಕೆಗೆ ಪೂರಕವಾಗಿನ ಕರ್ನಾಟಕದ ಇತಿಹಾಸ. ಕರ್ನಾಟಕದಲ್ಲಿ ಸಿಎಂ ಬದಲಾದರೆ ಸರ್ಕಾರದ ಬದಲಾವಣೆ ಫಿಕ್ಸ್ ಇಲ್ಲಿ. ಕರ್ನಾಟಕದಲ್ಲಿ ಸಿಎಂ ತೆಗೆದ ಬಳಿಕ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಇದುವರೆಗೂ ಕೂಡ. 1978ರಿಂದ ಒಂದೇ ಪಕ್ಷ ಅಥವಾ ಸರ್ಕಾರ ಮತ್ತೆ ಅಧಿಕಾರಕ್ಕೇರಿಲ್ಲ. 5 ವರ್ಷಕ್ಕೊಮ್ಮೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಪ್ರವೃತ್ತಿ ಬಂದಿದೆ. ಈ ಬಾರಿ ಕೂಡ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ತರುತ್ತೇನೆ ಎಂದಿರುವಂತಹ ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಕೆಳಗಿಳಿಸಿದ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೇರುತ್ತಾ ಗೊತ್ತಿಲ್ಲ. ಬಟ್ ಆಗ್ತಾ ಇದ್ದಂತ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಂತೆ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಕಂಟಕ ಎದುರಾಗ್ತಾ ಇದೆ ಅನ್ನೋದು ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ. 2028ಕ್ಕೆ ವಿಧಾನಸೌಧದಲ್ಲಿ ಮತ್ತೆ ಕಾಂಗ್ರೆಸ್ ಧ್ವಜ ಹಾರಿಸಬೇಕು ಅನ್ನುವಂತ ಕನಸನ್ನ ಇಟ್ಕೊಂಡು ಕೂತಂತ ಡಿಕೆ ಶಿವಕುಮಾರ್ ಶಪಥವನ್ನ ಕೂಡ ತೊಟ್ಟಿದ್ದಾರೆ. ಬಟ್ ಹೇಳಿಕೆಗೆ ಪೂರಕವಾಗಿ ಕರ್ನಾಟಕದ ಇತಿಹಾಸ ಇಲ್ಲ. ಸಿಎಂ ಬದಲಾವಣೆ ಅಂತ ಬಂದ್ರೆ ಸರ್ಕಾರ ಕೂಡ ಬದಲಾವಣೆ ಫಿಕ್ಸ್ ಆಗುತ್ತೆ. ಇತಿಹಾಸ ಇದು. 1978ರಿಂದ ಒಂದೇ ಪಕ್ಷ ಅಥವಾ ಸರ್ಕಾರ ಮತ್ತೆ ಅಧಿಕಾರಕ್ಕೇರಿಲ್ಲ. ಹಾಗಾಗಿ 5 ವರ್ಷಕ್ಕೊಮ್ಮೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಪ್ರವೃತ್ತಿ ಬಂದಿದೆ. ಜನ ಬದಲಾವಣೆಯನ್ನ ಕೇಳ್ತಾರೆ ಅಂತಾರಲ್ಲ, ಹಾಗೆ ಬದಲಾವಣೆ ಬರ್ತಾನೆ ಇದೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮಾತನಾಡೋದಕ್ಕೆ ಎಲ್ಲ ಚಂದ, ಬಟ್ ವಾಸ್ತವ ಏನಿದೆ? ವಾಸ್ತವ ಹಾಗಿಲ್ಲ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ 1978ರಿಂದನೂ ಕೂಡ ಇತಿಹಾಸವನ್ನ ನಾವು ತಿರುವು ಹಾಕಿ ನೋಡಿದಾಗ ಆಗಿಂದನೂ ಕೂಡ ಒಂದೇ ಸರ್ಕಾರ ರಾಜ್ಯದಲ್ಲಿ ಕಂಟಿನ್ಯೂಸ್ ಆಗಿ ಬಂದಿದೆ. ಈಗ 10 ವರ್ಷದವರೆಗೂ ಒಂದೇ ಸರ್ಕಾರ ಇದೆಯೇನಪ್ಪ ಅಂತ ನೋಡಿದಾಗ ಆ ರೀತಿಯಾಗಿ ಅವಕಾಶ ಯಾರಿಗೂ ಮಾಡಿಕೊಟ್ಟಿಲ್ಲ ಕರುನಾಡಿನ ಜನತೆ. ಮತದಾರರು ತುಂಬಾ ಯೋಚನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದುಂಟು. ಕಾಂಗ್ರೆಸ್ಗೆ ರಾಜ್ಯದಲ್ಲೇ ಇದೆ ಸಾಲು ಸಾಲು ಕರಾಳ ಇತಿಹಾಸ. ಮಾಸ್ ಲೀಡರ್ಗಳನ್ನ ಕೆಳಗಿಳಿಸಿದಾಗಲೆಲ್ಲ ಕಾಂಗ್ರೆಸ್ ಸೋಲನ್ನ ಅನುಭವಿಸಿದೆ. ಅರಸು, ವೀರೇಂದ್ರ ಪಾಟೀಲ್, ಬಂಗಾರಪ್ಪ ಮಾಸ್ ಲೀಡರ್ಗಳು ಸಿಎಂ ಅಧಿಕಾರದಿಂದ ಕೆಳಗಿಳಿಸಿದಾಗ ಕಾಂಗ್ರೆಸ್ಗೆ ಹೀನಾಯ ಸೋಲು ಖಂಡಿತ. ಈ ಬಾರಿ ಕೂಡ ಅದೇ ಸಿಚುವೇಶನ್ ಬಂದ್ಬಿಡುತ್ತಾ ಅಂತ. ಯಾಕಂದ್ರೆ ಸಿದ್ದರಾಮಯ್ಯ ಹಿಂದ ನಾಯಕ ಕಟ್ಟಾಳು. ಮಾಸ್ ಲೀಡರ್ಗಳನ್ನ ಕೆಳಗಿಳಿಸಿದಾಗಲೆಲ್ಲ ಕಾಂಗ್ರೆಸ್ ಸೋಲನ್ನ ಅನುಭವಿಸಿದೆ. ಈ ಬಾರಿ ಕೂಡ ಅದೇ ಆಗಿದೆ ಅಲ್ವಾ? 2.5 ವರ್ಷ ಹಂಚಿಕೆ ಅಂತ ಹೋಗಿ 3 ವರ್ಷಕ್ಕೆ ಹಂಚಿಕೆ ಆಗಿದೆ ಸೀಟು. ಈಗ ಏನಾಗುತ್ತೆ? ಕಾಂಗ್ರೆಸ್ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಇತಿಹಾಸಗಳೇ ಇಲ್ವಲ್ಲ. ಇತಿಹಾಸಗಳನ್ನ ತಿರುವಿ ಹಾಕಿ ನೋಡಿದಾಗ ಬದಲಾವಣೆಗಳೇ ಹೆಚ್ಚಾಗಿದೆ. ಹಾಗಾಗಿ ಸಿಎಂ ಅಧಿಕಾರದಿಂದ ಕೆಳಗಿಳಿಸಿದಾಗ ಕಾಂಗ್ರೆಸ್ಗೆ ಹೀನಾಯ ಸೋಲನ್ನ ಕಂಡಿದೆ. ಈ ಬಾರಿ ಸಿದ್ದರಾಮಯ್ಯ ಎಲ್ರಿಗೂ ಗೊತ್ತು, ನಮ್ಗೆಲ್ರಿಗೂ ಗೊತ್ತು ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದು ಹೇಗೆ. ಈಗ ಡಿಕೆ ಶಿವಕುಮಾರ್ ಹೇಳ್ತಾರೆ 2028ಕ್ಕೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸ್ತೀವಿ ಅಂತ. ಸಾಧ್ಯ ಇದೆಯಾ? ಅದು ಇತಿಹಾಸವನ್ನೇ ಬದಲಾಯಿಸ್ಬಿಡ್ತಾರ? ಬಟ್ ಸದ್ಯದ ಬೆಳವಣಿಗೆಗಳು ಹೇಗಿದ್ದಾವೆ ಕಾಂಗ್ರೆಸ್ನದ್ದು? ಸಿಎಂ ಕೆಳಗಿಳಿಸಿದ್ರೆ ಆಪತ್ತು ಅಂತ. 1985ರಲ್ಲಿ ಹೆಗಡೆ ನೇತೃತ್ವದಲ್ಲಿ ಜನತಾ ಪಾರ್ಟಿಗೆ 139 ಸ್ಥಾನ ಬರುತ್ತೆ. 1989ರಲ್ಲಿ ಬೊಮ್ಮಾಯಿ ನೇತೃತ್ವದ ಜನತಾ ಪಾರ್ಟಿಗೆ ಕೇವಲ 24 ಸ್ಥಾನ. ಆದ್ರೆ ಒಂದೇ ವರ್ಷಕ್ಕೆ ಕೆಳಗಿಳಿದ್ರು ವೀರೇಂದ್ರ ಪಾಟೀಲ್. ಬಂಗಾರಪ್ಪರನ್ನ ಕೆಳಗಿಳಿಸಿ ಕೈ ಸುಟ್ಟುಕೊಂಡಿತ್ತು ಕಾಂಗ್ರೆಸ್. ಆ ಸಂದರ್ಭದಲ್ಲೂ ಕೂಡ 1989ರಲ್ಲಿ 179 ಸ್ಥಾನ ಗೆದ್ದ ಕಾಂಗ್ರೆಸ್ಗೆ 1994ರಲ್ಲಿ ಅಷ್ಟಾಗಿ ಸಿಗಲಿಲ್ಲ. 2021ರಲ್ಲಿ ಮತ್ತೆ ಯಡಿಯೂರಪ್ಪ ಕೆಳಗಿಳಿಸಿದ ಬಿಜೆಪಿಗೆ 2023ರಲ್ಲಿ ಸೋಲಾಗುತ್ತೆ. 1980ರಲ್ಲಿ ದೇವರಾಜ ಅರಸು ಕೆಳಗಿಳಿಸಿ
ಬಂಗಾರಪ್ಪನ ಕೆಳಗಿಳಿಸಿ ಕೈ ಸುಟ್ಟುಕೊಂಡಿತ್ತು ಕಾಂಗ್ರೆಸ್. ನಂತರ ಬಂದಂತಹ ಮೊಯ್ಲಿ 1989ರಲ್ಲಿ 179 ಸ್ಥಾನ ಗೆದ್ದ ಕಾಂಗ್ರೆಸ್ಗೆ 1994ರಲ್ಲಿ ಸೋಲಾಗುತ್ತೆ. 2021ರಲ್ಲಿ ಮತ್ತೆ ಯಡಿಯೂರಪ್ಪ ಬರುತ್ತೆ. ಬಟ್ 2023ರಲ್ಲಿ ಸೋಲಾಗುತ್ತೆ, ಯಡಿಯೂರಪ್ಪ ಬದಲಾವಣೆ ಆಗುತ್ತೆ. ದೇವರಾಜ್ ಅರಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಾಗೆ. ಈ ಎಲ್ಲ ಇತಿಹಾಸಗಳನ್ನ ನಾವು ಕೆಣಕಿ ನೋಡಿದಾಗ ಬದಲಾವಣೆ ಅನ್ನೋದು ಇಲ್ಲೂ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈಗ ಮತದಾರರ ಆಯ್ಕೆ ಏನಿರುತ್ತೆ? ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಈಗ 2028ರ ಎಲೆಕ್ಷನ್ಗೆ ಡಿ.ಕೆ. ಶಿವಕುಮಾರ್ ಏನು ಶಪಥವನ್ನ ತೊಟ್ಟಿದ್ದಾರೆ. ಆಗ್ಲೂ ಕೂಡ ಕಾಂಗ್ರೆಸ್ ಬಾವುಟವೇ ವಿಧಾನಸೌಧದ ಮೇಲೆ ಹಾರಬೇಕು ಅಂತ. ಬಟ್ ಈಗ ಆಗ್ತಾ ಇದ್ದಂತ ಬದಲಾವಣೆಗಳನ್ನ ಗಮನಿಸಿದಾಗ ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತ ಹಿಸ್ಟ್ರಿಯನ್ನ ನಾವು ಕೆದಕಿ ನೋಡಿದಾಗ ಇದೆಲ್ಲವೂ ಕೂಡ ಸಾಧ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುತ್ತೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್? ಸಿಎಂ ಬದಲಾವಣೆ ಮಾಡಿದ ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಅನ್ನೋದು 1980ರಿಂದ ನಡ್ಕೊಂಡು ಬಂದಿರೋ ಒಂದು ಪ್ರತೀತಿ. ಈ ವಿಷಯ ಯಾಕೆ ಈಗ ಬಂತು ಅಂದರೆ, ಇಂದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಒಂದು ಮಾತು ಹೇಳ್ತಾರೆ. ಯಾವುದೇ ಸಿಎಂ ಅನ್ನು ತೆಗೆದಾಗ ಆ ನಂತರದ ಚುನಾವಣೆಯಲ್ಲಿ ಆ ಪಕ್ಷ ಅಧಿಕಾರದಲ್ಲಿ ಅಂದರೆ ನೆಲ ಕಚ್ಚಿದೆ ಅಂತಂದು ಹೇಳಿದ್ದಾರೆ. ಅದಕ್ಕೆ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗಿದ್ದು. ಅಂದರೆ ಅವರ ವಿಚಾರವನ್ನೇ ಇಟ್ಕೊಂಡು ಲೀಡ್ ಮಾಡಿ ಉದಾಹರಣೆಯನ್ನು ನೋಡ್ತಾ ಹೋಗಿದ್ದು. 1978ರಲ್ಲಿ ಏನು ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ತಂದರೆ 149 ಸ್ಥಾನ ಗೆದ್ದಂಥ ದೇವರಾಜ್ ಅರಸು ಅವರು 1980ರಲ್ಲಿ ರಾಜೀನಾಮೆ ಕೊಡ್ತಾರೆ. ಆಗ ಗುಂಡೂರಾವ್ ಅವ್ರನ್ನ ಸಿ ಎಂ ಮಾಡ್ತಾರೆ. ಆ ಸಿ ಎಂ ಮಾಡಿದಾಗ 83ರಲ್ಲಿ ಪಕ್ಷ ಹೀನಾಯವಾಗಿ ಸೋತ್ಬಿಡುತ್ತೆ. ರಾಮಕೃಷ್ಣ ಹೆಗಡೆ ಅವರು ಸಚಿವರ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 85ರಲ್ಲಿ ಬಂದಾಗಲೂ ಅಷ್ಟೇ. 85ರಲ್ಲಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರ 130 ಸೀಟ್ಗಳಿಗಿನ್ನೂ ಹೆಚ್ಚಾಗಿ ಗೆಲ್ಲುತ್ತೆ. ಆದರೆ ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆ ಅವರ ತಿಕ್ಕಾಟದ ಮಧ್ಯೆ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಡಬೇಕಾದ ಸಂದರ್ಭ ಬಂದಾಗ ಎಸ್.ಆರ್. ಬೊಮ್ಮಾಯಿ ಅವರು ಸಿ ಎಂ ಆಗ್ತಾರೆ. ಎಸ್.ಆರ್. ಬೊಮ್ಮಾಯಿಯಾಗಿ ಸಿ ಎಂ ಆದಂಥವರು 89ರಲ್ಲಿ ಹೀನಾಯವಾಗಿ ಸೋಲ್ತಾರೆ. 34 ಸ್ಥಾನ ಗೆಲ್ಲುತ್ತೆ. ಯಾವುದೋ ಜನತಾ ಪಾರ್ಟಿ ಅವತ್ತಿಗೆ. ವೀರೇಂದ್ರ ಪಾಟೀಲ್ ಅದೇ ಚುನಾವಣೆಯಲ್ಲಿ 89ರಲ್ಲಿ 179 ಸ್ಥಾನ, ಕಾಂಗ್ರೆಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿದ್ದು ಆಗ ಏನು ವೀರೇಂದ್ರ ಪಾಟೀಲ್ ಇದ್ರಲ್ಲ, ವೀರೇಂದ್ರ ಪಾಟೀಲ್ ಸಹ ಒಂದೇ ವರ್ಷ ಸಿ ಎಂ ಆಗಿರೋದು. ಅದ ನಂತರ ಬಂಗಾರಪ್ಪನವ್ರನ್ನ ತರ್ತಾರೆ. ಬಂಗಾರಪ್ಪನವರು ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಿದ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತಾರೆ. ಅಂದರೆ ರೈತರಿಗೆ ಉಚಿತ ವಿದ್ಯುತ್ ಕೊಡೋದು ಮತ್ತು ಕಾವೇರಿ ವಿಚಾರವಾಗಿ ಅವರು ತಗೊಂಡಂಥ ಗಟ್ಟಿ ನಿರ್ಧಾರ ಇದೆಯಲ್ಲ, ಇದು ಅವರನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಟೆಲಿಫೋನ್ ವಿಚಾರವಾಗಿ ಅವರು ಸ್ಕ್ಯಾಮ್ ಆದಾಗ ಆ ವಿಚಾರದಲ್ಲಿ ಬಂಗಾರಪ್ಪನವ್ರು ರಾಜೀನಾಮೆ ಕೊಡಬೇಕಾಗತ್ತೆ. ಮತ್ತು ವೀರಪ್ಪ ಮೊಯ್ಲಿ ಬರ್ತಾರೆ. ವೀರಪ್ಪ ಮೊಯ್ಲಿ ಬಂದಾಗಲೂ ಸಹ CET ಅನ್ನೋ ಒಂದು ಎಕ್ಸಾಮ್ ಇದನ್ನು ತಗೊಬಂದು ಮತ್ತು ಮೀಸಲಾತಿಯನ್ನು 65%ಗೆ ಏರಿಕೆ ಮಾಡಿದ ಮೊದಲ ಸಿ ಎಮ್, ಅಂದರೆ ಕರ್ನಾಟಕದ ಮೊದಲ ಸಿ ಎಮ್ ಅನ್ನೋ ಇದಕ್ಕೆ ಇರುತ್ತೆ. ಸುಪ್ರೀಂ ಕೋರ್ಟ್ಗೆ ಅದನ್ನು ಪ್ರಪೋಸಲ್ ಮಾಡ್ತಾರೆ. ಆ ಎಲ್ಲ ಆಡಳಿತ ವಿರೋಧಿಯಲ್ಲೇ ಮತ್ತು ಸಿ ಎಂ ಬದಲಾವಣೆ, ಇಬ್ಬರು ಸಿ ಎಂಗಳ ಬದಲಾವಣೆಯ ಹೊಡೆತದಲ್ಲಿ 94ರಲ್ಲಿ ವೀರಪ್ಪ ಮೊಯ್ಲಿ ಅವರು ಸಹ ಅಧಿಕಾರ ಕಳ್ಕೊತಾರೆ. 24 ಸ್ಥಾನಕ್ಕೆ ಕುಸಿಯುತ್ತೆ ಯಾವುದೋ ಕಾಂಗ್ರೆಸ್ ಪಾರ್ಟಿ. ಈ ಇತಿಹಾಸ ಮತ್ತೆ ಮರುಕಳಿಸಿದ್ದು ಯಡಿಯೂರಪ್ಪನವ್ರು ಕೆಳಗಿಳಿದಾಗ. ಈ ಇತಿಹಾಸ ಮತ್ತೆ ಮರುಕಳಿಸಿರೋದು ಇವತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸಿದಾಗ. ಈ ಇತಿಹಾಸ 2028ಕ್ಕೆ ಪುನರಾವರ್ತನೆ ಆಗುತ್ತಾ ಅನ್ನೋದನ್ನ ಮಾರ್ಮಿಕವಾಗಿ ಇವತ್ತು ಕೆ.ಎನ್. ರಾಜಣ್ಣವ್ರು ಹೇಳಿದ್ದಾರೆ. ಹೀಗಾಗಿ ಈ ಇತಿಹಾಸವನ್ನು ನಾವು ಇವತ್ತು ಅಶ್ವಯುಗ ನ್ಯೂಸ್ ತಂಡ ನಿಮ್ಮ ಮುಂದೆ ಇಡುವಂಥ, ಅಂದರೆ ವೀಕ್ಷಕರಿಗೋಸ್ಕರ ಮುಂದೆ ಇಡಬೇಕಾಗಿ ಇದನ್ನು ರಿಸರ್ಚ್ ಮಾಡಿದ್ದಷ್ಟೇ ವನಿತಾ. ಓಕೆ, ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್. ಎಸ್, ಹಿಂದೆ ಹಿಸ್ಟ್ರಿಗಳನ್ನ ತೆಗೆದು ನೋಡಿದಾಗ ಕಾಂಗ್ರೆಸ್ ಅಂತ ಮಾತ್ರ ಅಲ್ಲ, JDS ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲ ಪಕ್ಷದಲ್ಲಿ CM ಬದಲಾವಣೆ ಅಂತ ಬಂದಾಗ ಮತ್ತೆ ಅದೇ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಎಲ್ಲೂ ಕೂಡ ಇತಿಹಾಸ ಇಲ್ಲ. ಸೊ ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ಗೆ ಇದೇ ಸೋಲು ಎದುರಾಗುತ್ತಾ, ಏನಾಗುತ್ತೋ ನೋಡ್ಬೇಕು.